ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಇದನ್ನು ನಾವು ಕರಿಬೇವು ಸೊಪ್ಪಿನಲ್ಲಿ ಒಂದು ಒಳ್ಳೆ ಚಿತ್ರಾನ್ನ ಮಾಡೋಣ. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕರಿಬೇವು ನೋಡಿ ಎಷ್ಟು ಚೆನ್ನಾಗಿದೆ, ನೋಡ್ತಾ ಇದ್ದರೆ ಹಾಗೆ ತಿನ್ನಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಕರಿಬೇವು ತೊಗೊಂಡಿದ್ದೀನಿ ಚಿತ್ರಾನ್ನ ಮಾಡೋದಕ್ಕೆ. ಇದು ಕಣ್ಣಿಗೆ ಮತ್ತು ತಲೆ ಕೂದಲು ಬೆಳೆಯೋದಕ್ಕೆಲ್ಲ ತುಂಬ ಒಳ್ಳೆಯದು, ಮತ್ತು ಡಯಟಲ್ಲೂ ಕೂಡ ಇದನ್ನು ಸ್ಲಿಮ್ ಆಗೋದಕ್ಕೆ ಬಳಸ್ತಾರೆ ಫ್ರೆಂಡ್ಸ್. ನೋಡಿ, ಅದಕ್ಕೆ ಒಂದು ಒಳ್ಳೆ ಚಿತ್ರಾನ್ನ ಮಾಡೋಣ ಇವತ್ತು. ನೋಡಿ, ಇದಕ್ಕೆ ಬೇಕಾದಂಥ ಪದಾರ್ಥಗಳು: ಕರಿಬೇವು, ಇದು ರುಬ್ಬಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ತೋರಿಸ್ತಾ ಇದ್ದೀನಿ. ಕಡಲೆಬೇಳೆ, 3 ಒಣಮೆಣಸಿನ್ಕಾಯಿ 3 ತೊಗೊಂಡಿದ್ದೀನಿ, ಉದ್ದಿನಬೇಳೆ ಸ್ವಲ್ಪ. ಇವಾಗ ಇದು ರುಬ್ಬಕ್ಕೆ ತೊಗೊಂಡಿರೋ ಪದಾರ್ಥಗಳು. ಈಗ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ ಸ್ವಲ್ಪ, ಗೋಡಂಬಿ, 2 ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ, ಸಾಲ್ಟು, ಶೇಂಗಾ ಬೀಜ, ಕಡಲೆಬೇಳೆ, ಒಗ್ಗರಣೆಗೆ ಆಯಲ್ಲು, ಎಣ್ಣೆ ತೊಗೊಂಡಿದ್ದೀನಿ. ಇನ್ನೊಂದು ಸಲ ನೋಡಿ, ಈಗ ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಅಂತ. ಈಗ ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡೋಣ. ಇವಾಗ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಗೋಲ್ಡ್ ಕಲರ್. ಈಗ ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀನಿ, ಏಕೆಂದರೆ ಗ್ಯಾಸ್ಟ್ರಿಕ್ ಆಗದೇ ಇರಲಿ ಅಂತ. ಇವಾಗ ಇದು ಫ್ರೈಯಾಗಿ ಎತ್ತಿ ಇಟ್ಕೊಂಡಿದ್ದೀನಿ ನೋಡಿ, ರುಬ್ಬಕ್ಕೆ ಅಂತ. ಇವಾಗ ಅದೇ ಆಯಲ್ಗೆ ಕರಿಬೇವು ಸೊಪ್ಪು ಒಂದು ಬೌಲ್ ತೊಗೊಂಡಿದ್ದೆ, ಮೀಡಿಯಮ್ ಬೌಲಲ್ಲಿ, ಅದನ್ನು ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್. ಇದು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಪೌಡ್ರನ್ನ ಮಾಡ್ಕೊಂಡು ಕುಡಿದ್ರೂ ಕೂಡ, ಅದನ್ನು ಬಿಸಿನೀರಿಗೆ ಹಾಕ್ಕೊಂಡು ಕುಡಿದ್ರೂ ಕೂಡ ಬಾಡಿ ಸಣ್ಣ ಆಗ್ತದೆ, ಮತ್ತು ಕಣ್ಣಿಗೆ ತುಂಬ ಒಳ್ಳೆಯದು. ಮತ್ತು ಕೂದಲು ಕೂಡ ತಲೆ ಕೂದಲು ಬೆಳವಣಿಗೆ ಬ್ಲ್ಯಾಕ್ ಇರುತ್ತೆ, ಮತ್ತು ಬೆಳವಣಿಗೆ ಆಗುತ್ತೆ, ಉದ್ದ ಬೆಳೀತದೆ ಅಂತ ಹೇಳ್ತವ್ರೆ. ನಾವು ಕೂಡ ಎಷ್ಟೋ ಸಲ ಮಾಡಿದ್ದೀವಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಸ್ವಲ್ಪ ನಾನು ಜಾಸ್ತಿನೇ ಕೊಟ್ಟಿದ್ದೆ ಉರಿನ, ಜಾಸ್ತಿ ಫ್ಲೇಮಲ್ಲಿ ಇಟ್ಟಿದೆ. ಈಗ ಸ್ವಲ್ಪ ಮೀಡಿಯಮಲ್ಲಿ ಇಟ್ಟಿದ್ದೀನಿ ನೋಡಿ. ಇದನ್ನು ಆಗಿದೆ ಆಲ್ರೆಡಿ. ಇದನ್ನು ತಣ್ಣಗಾಗಿ ಬಿಡಬೇಕು ಸ್ವಲ್ಪ ನೋಡಿ. ನಾನು ಸ್ವಲ್ಪ ಆಗಲಿ ಅಂತ ಒಟ್ಟಿಗೆ ಇವಾಗ ಇದೆಲ್ಲನೂ ಒಂದು ಜಾರ್ಗೆ ಸೇರಿಸ್ಕೊಳ್ಳೋಣ. ನೋಡಿ, ಜಾರಿಗೆ ಸೇರಿಸ್ಕೊಂಡಿದ್ದೀನಿ ರುಬ್ಬಕ್ಕೆ ಅಂತ. ಇದನ್ನು ರುಬ್ಕೊಳ್ಳೋಣ. ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಡಯಾಬಿಟಿಸ್ ಪೇಷೆಂಟ್ಗಳು ಕೂಡ ಇದನ್ನು, ಸಕ್ಕರೆ ಕಾಯಿಲೆಯವರು ಕೂಡ ಅದನ್ನು ಪೌಡ್ರ್ ಮಾಡ್ಕೊಂಡು ಕುಡಿತಾರೆ. ಇವಾಗ ಒಂದು ಬಾಣಲಿಗೆ ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ, ಶೇಂಗಾ ಬೀಜ ಹಾಗೆ ಸ್ವಲ್ಪ ಫ್ರೈ ಮಾಡೋಣ ಫ್ರೆಂಡ್ಸ್. ನನ್ನ ಎಲ್ಲ ವೀಡಿಯೋಗಳನ್ನು ನೀವು ನನ್ನ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಎಲ್ಲ ವೀಡಿಯೋಗಳನ್ನು ನೋಡಿ. ಇವಾಗ ನಾನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಉದ್ದಿನಬೇಳೆ ಹಾಕಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್. ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವೀಡಿಯೋಗಳನ್ನು ನೋಡಿ. ಇವಾಗ ಸ್ವಲ್ಪ ಇದನ್ನು ಹಾಕಿದ್ದೀನಿ, ಕರಿಬೇವು ಒಗ್ಗರಣೆಗೆ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನಾನು ಎಲ್ಲ ವೀಡಿಯೋಗಳನ್ನು ನೋಡಿ. ಹೀಗೆ ಸಪೋರ್ಟ್ ಮಾಡಿದ್ರೆ ನಾನು ಮುಂದೆ ಎಲ್ಲ ವೀಡಿಯೋಗಳನ್ನು ಹಾಕ್ತೀನಿ. ಈಗ ಬಾದಾಮಿ, ಜೀರಿಗೆ ಎಲ್ಲನೂ ಕೂಡ ಫ್ರೈ ಮಾಡ್ಕೊಳ್ಳೋಣ. ಒಣಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಸಾಲ್ಟು ಹಾಕ್ಕೊಳ್ಳೋಣ. ಇವಾಗ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಫ್ರೆಂಡ್ಸ್, ಸ್ವಲ್ಪ ಆದರೂ ಕಪ್ಪಾಗ್ಬಿಡುತ್ತೆ. ನೀವು ಇದೇ ರೀತಿ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್. ನನಗೆ ಎಲ್ಲ ವೀಡಿಯೋಗಳು ಇದೇ ರೀತಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಇವಾಗ ಫ್ರೈ ಇನ್ನೂ ಆಗಬೇಕು, ಆಗಲಿ ನೋಡಿ. ಇವಾಗ ರುಬ್ಬಿಟ್ಕೊಂಡಿರೋ ಸ್ವಲ್ಪ
ಕರಿಬೇವು ಸೊಪ್ಪಂದು ಇದೆಯಲ್ಲ ಪೌಡ್ರು, ಅದನ್ನು ಕೂಡ ಸೇರಿಸಿದ್ದೀನಿ. ಇವಾಗ ಅದನ್ನು ರೈಸ್ಗೆ ನೋಡಿ ಮೊದಲೇ ಹುಡಿ ಅನ್ನ ಮಾಡಿ ಉದ್ರಾಗಿ ಮಾಡಿದ್ದೀನಿ. ಅದನ್ನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟ್ ವೆರೈಟಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪನೂ ಕರಿಬೇವು ಸೊಪ್ಪಿನ ಸ್ಮೆಲ್ ಇರಲ್ಲ. ಈ ಕರಿಬೇವಿನ ಸೊಪ್ಪಲ್ಲಿ ಸಾಂಬಾರು ಕೂಡ ಮಾಡ್ಬೋದು. ಅದನ್ನು ಇನ್ನೊಂದು ದಿನ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ, ಪುಳಿಯೋಗರೆ ಸ್ಮೆಲ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲು ಮತ್ತು ಬೇಗ ಆಗುತ್ತೆ. 5 ನಿಮಿಷದಲ್ಲೇ 5 ನಿಮಿಷ 10 ನಿಮಿಷದಲ್ಲೆಲ್ಲ ತಿಂಡಿ ಆಗುತ್ತೆ ಫ್ರೆಂಡ್ಸ್. ನೋಡಿಲ್ಲ, ಆಲ್ರೆಡಿ ಆಗಿದೆ. ಈಗ ಒಂದು ಬೌಲ್ಗೆ ಡೆಕೋರೇಟ್ ಮಾಡೋಣ. ನೋಡಿ, ಎಲ್ಲನೂ ಡೆಕೋರೇಟ್ ಮಾಡಿದ್ದೀನಿ. ನೋಡೋಕ್ಕೇ ಒಂಥರ ಖುಷಿ ಆಗ್ತಿದೆ. ಹಾಗೆ ಬಾದಾಮಿ ತಿನ್ಕೊಬೇಕು ಎತ್ಕೊಂಡು ಅಂತ ಹೇಳ್ತಿದೆ ಅನ್ನಿಸ್ತಾ ಇದೆ. ನೋಡಿ, ಬಾದಾಮಿ ಎಷ್ಟು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಫ್ರೈ ಎಲ್ಲ ಆಗಿದೆ ಫ್ರೆಂಡ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಮೇಯ್ನು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ನೀವು ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಕರಿಬೇವನ್ನು ಕೂಡ ನಾನು ಪಕ್ಕದಲ್ಲಿ ಇಟ್ಟಿದ್ದೀನಿ. ಕರಿಬೇವು ಸೊಪ್ಪನ್ನು ಕಲರ್ ನೋಡಿ, ಕಲರು ಕೂಡ ಗ್ರೀನ್ ಇಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.